ಕಾರ್ತಿಕ ಮಾಸದ ಹಿನ್ನೆಲೆಯಲ್ಲಿ ಶ್ರೀ ಕ್ಷೇತ್ರ ನಂಜನಗೂಡು ನಂಜುಂಡೇಶ್ವರ ಸನ್ನಿಧಿಯಲ್ಲಿ ಏನೆಲ್ಲ ಪೂಜೆಗಳು ನಡೆಯುತ್ತೆ, ಯಾವೆಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ ಅನ್ನುವಂಥದ್ದನ್ನು ಸ್ವತಃ ನಂಜುಂಡೇಶ್ವರ ದೇವಾಲಯದ ಪ್ರಧಾನ ಅರ್ಚಕರು ನನ್ನೊಂದಿಗಿದ್ದಾರೆ. ಅವ್ರನ್ನೇ ನಾನೀಗ ಕೇಳ್ತಾ ಹೋಗ್ತಿದ್ದೀನಿ. ಸರ್, ಈಗ ವಿಶೇಷವಾಗಿ ನಂಜುಂಡೇಶ್ವರ ದೇವಾಲಯದಲ್ಲಿ ಕಾರ್ತಿಕ ಮಾಸದ ವಿಶೇಷ ಪೂಜೆಗಳು ಆಗ್ತಿರುವಂಥದ್ದು, ಏನೆಲ್ಲ ವಿಶೇಷ ಪೂಜೆಗಳನ್ನು ನಡೀತಿದೆ, ಇನ್ನು ಎಷ್ಟು ದಿನ ಕಾರ್ತಿಕ ಮಾಸದ ಪೂಜೆಗಳು ನಡೆಯುತ್ತೆ ದೇವರಿಗೆ ಅನ್ನುವಂಥದ್ದು? ಶ್ರೀ ಗುರುಭ್ಯೋ ನಮಃ. ವಾಗರ್ತಾಯ ಸಂಪರ್ತೋ ವಾಗತಃ ಪ್ರತಿಪತ್ತೆಯೇ ಜಗತಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರ. ನಂಜನಗೂಡಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತವಾಗಿ, ಅಂದರೆ ಬಲಿಪಾಡ್ಯಮಿ ದಿವಸ ಆರಂಭವಾಗಿ ಅಮಾವಾಸ್ಯವರೆಗೂ ಕೂಡ ಕಾರ್ತಿಕ ಮಾಸ ಅಂಗವಾಗಿ ವಿಶೇಷ ಪೂಜಾ ಕೈಂಕರ್ಯಗಳಿರುತ್ತೆ. ವಿಶೇಷವಾಗಿ ಈ ಬಾರಿ 4 ಸೋಮವಾರಗಳು ಬಂದಿದೆ. ಈ 4 ಸೋಮವಾರಗಳಲ್ಲೂ ಕೂಡ ಪಾರ್ವತಿ ಸಮೇತ ಶ್ರೀಕಂಠೇಶ್ವರ ಸ್ವಾಮಿಯವರಿಗೆ ಬೆಳಗಿನ ಜಾವ 4 ಗಂಟೆಗೆ ಉಷಕಾಲದಲ್ಲಿ ಕ್ಷೀರಾಭಿಷೇಕ, ಫಲಪಂಚಾಮೃತ ಅಭಿಷೇಕ ಹಾಗೂ ಮಹಾನ್ಯಾಸಪೂರ್ವಕವಾಗಿ ರುದ್ರಾಭಿಷೇಕ ನೆರವೇರಿಸಲಾಗುತ್ತೆ. ನಂತರ ರುದ್ರ ಕ್ರಮಾರ್ಚನೆ, ತ್ರಿಶತಿ, ಸಹಸ್ರಾಮ, ಅಷ್ಟೋತ್ತರ ಪೂಜಾ ಮಹಾಮಂಗಳಾರತಿಯೊಂದಿಗೆ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಮಾಡಿಕೊಳ್ಳಲಾಗುತ್ತೆ. ಆ ದಿವಸ ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕೂಡ ಸಾರ್ವಜನಿಕವಾಗಿ ದೇವ ದರ್ಶನಕ್ಕೆ ಅವಕಾಶ ಇರುತ್ತೆ. ಸರ್, ಈಗ ಏನು ರಥೋತ್ಸವ, ಈಗ ಚಿಕ್ಕ ರಥೋತ್ಸವ ಮುಗ್ದಿರುವಂಥದ್ದು, ಈ 3ನೇ ವಾರ ಅಂದರೆ ಕಾರ್ತಿಕ ಮಾಸ ಇರುವಂಥದ್ದು, ಇನ್ನು ಮುಂದಿನ ದಿನಗಳಲ್ಲಿ ಎಷ್ಟು ದಿನ ಆ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಅನ್ನುವಂಥದ್ದು? ಒಟ್ಟು ಕಾರ್ತಿಕ ಮಾಸದಲ್ಲಿ ಇಲ್ಲಿ ಚಿಕ್ಕ ಜಾತ್ರೆಯೇ ವಿಶೇಷ. ಈ ಚಿಕ್ಕ ಜಾತ್ರೆ 13 ದಿನಗಳ ಕಾರ್ಯಕ್ರಮ. ಈಗ ಆಲ್ರೆಡಿ 9 ದಿನದ ಕಾರ್ಯಕ್ರಮ ಮುಗಿದಿದೆ. ನಾಳೆ ದಿವಸ ಶ್ರೀಯವರಿಗೆ ಕಪಿಲಾ ನದಿಯಲ್ಲಿ ತೇಲುವುದೆಗಳು ತೆಪ್ಪೋತ್ಸವ ಕೂಡ ಇರುತ್ತೆ ರಾತ್ರಿ. ಆ ರಥೋತ್ಸವದ ಅಂಗವಾಗಿ ಏನು ಯಾಗಶಾಲೆಯಲ್ಲಿ ಹೋಮ ಹವನಗಳಾಗಿರುತ್ತೆ ಅದರದ ಪೂರ್ಣಾವತಿ ಕೂಡ ನಾಳೆ ಸಂಪನ್ನವಾಗಿ ಬೆಳಗ್ಗೆ ಅವಭೃತ ತೀರ್ಥ ಸ್ನಾನವಾಗಿ ರಾತ್ರಿ 7 ಗಂಟೆಗೆ ತೇಲುವುದೆಗಳಲ್ಲಿ ಕಪಿಲಾ ನದಿಯಲ್ಲಿ ತೆಪ್ಪೋತ್ಸವ ಇರುತ್ತೆ. ಹಾಗೂ 21ನೇ ತಾರೀಕು ಗುರುವಾರ ಬೆಳಗ್ಗೆ ಮಹಾಸಂಪ್ರೋಕ್ಷಣೆ ಪೂರ್ವಕ ನಂದಿವಾಹನದ ಉತ್ಸವ ಹಾಗೂ ರಾತ್ರಿ ಶಯನೋತ್ಸವದೊಂದಿಗೆ ಈ ದಿನದ ಪೂಜಾ ಕೈಂಕರ್ಯ ರಥೋತ್ಸವ ಅಂಗವಾಗಿ ಪೂಜಾ ಕೈಂಕರ್ಯಗಳು ಸಮಾಪ್ತಿ ಆಗುತ್ತದೆ. ತೆಪ್ಪೋತ್ಸವಕ್ಕೆ ಏನೆಲ್ಲ ತಯಾರಿಗಳು ನಡೆಸಿಕೊಳ್ಳಲಾಗಿದೆ, ಎಷ್ಟು ಸಮಯ ತೆಪ್ಪೋತ್ಸವ ನಡೆಯುತ್ತೆ, ಯಾರೆಲ್ಲ ಭಾಗವಹಿಸಿದ್ದಾರೆ ಮುಖ್ಯ ಅತಿಥಿಗಳು ಅಂತ ಹೇಳಿ? ತೆಪ್ಪೋತ್ಸವ ಪ್ರತಿ ವರ್ಷವೂ ಕೂಡ ಕಾರ್ತಿಕ ರಥೋತ್ಸವ ಆಗಿ 10ನೇ ದಿವಸ ತೆಪ್ಪೋತ್ಸವ ಆಗುತ್ತೆ. ಆ ತೆಪ್ಪೋತ್ಸವದ ಅಂಗವಾಗಿ ಬೆಳಗ್ಗೆ ಎಂದಿನಂತೆ ದೇವಸ್ಥಾನದಲ್ಲಿ ಪೂಜಾ ಕೈಂಕರ್ಯಗಳು ಸಮಾಪ್ತಿ ಆಗುತ್ತೆ. ರಾತ್ರಿ 7 ಗಂಟೆಗೆ ಕಪಿಲಾ ನದಿಯಲ್ಲಿ ತೇಲುವ ದೇಗುಲದಲ್ಲಿ ತೆಪ್ಪೋತ್ಸವ. ಆ ತೆಪ್ಪೋತ್ಸವ ಅಂಗವಾಗಿ ಪಾರ್ವತಿ ಸಮೇತ ಶ್ರೀಕಂಠೇಶ್ವರ ಸ್ವಾಮಿಯವರಿಗೆ ವಿವಿಧ ಆಭರಣಗಳು ಹಾಗೂ ಹೂವಿನ ಪುಷ್ಪಾಲಂಕಾರಗಳೊಂದಿಗೆ ಅಲಂಕಾರವನ್ನು ಮಾಡಿ ಸುಮಾರು ಒಂದು 30 ನಿಮಿಷಗಳ ಕಾಲ ಕಪಿಲಾ ನದಿಯಲ್ಲಿ ತೆಪ್ಪೋತ್ಸವ ಆಗುತ್ತೆ. ಹಾಗಾಗಿ ಸಹಸ್ರ ಸಂಖ್ಯೆಯಲ್ಲಿ ಜನಗಳು ಭಾಗವಹಿಸ್ತಾರೆ. ಹಾಗೂ ದೇವಸ್ಥಾನದ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅಥವಾ ಇನ್ನಿತರ ಅಧಿಕಾರಿಗಳ ಸಮಕ್ಷಮದಲ್ಲಿ ತೆಪ್ಪೋತ್ಸವ ನಡೆಯುತ್ತೆ. ಈಗ ಅಂದಾಜು ಹೇಳೋದಾದರೆ ಈ ವರ್ಷದ ಕಾರ್ತಿಕ ಮಾಸಕ್ಕೆ ದೇವಸ್ಥಾನಕ್ಕೆ ಎಷ್ಟು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದಾರೆ ಅಂತ ಅಂದಾಜಲ್ಲಿ ಹೇಳೋದಾದರೆ, ಅವರಿಗೆ ಮತ್ತೆ ಪ್ರಸಾದ ವಿನಿಯೋಗದ ವ್ಯವಸ್ಥೆಯಲ್ಲಿ ಯಾವ ರೀತಿ ಆಗ್ತಾ ಇದೆ ಅನ್ನುವಂಥದ್ದು? ಅಂತಂದರೆ ಲಕ್ಷಾಂತರ ಜನನೇ ಆಗಮಿಸಿದ್ದಾರೆ ಅಂತ ಹೇಳಬೇಕು. ಯಾಕೆಂದರೆ ಈ ಸಲ ಎಲ್ಲ ಲಾಂಗ್ ವೀಕೆಂಡ್ಗಳು ಬಂದಿದೆ. ಹಾಗಾಗಿ ಲಕ್ಷಾಂತರ ಸಂಖ್ಯೆಯಲ್ಲಿ ಜನಗಳು ಬಂದಿದ್ದಾರೆ. ಹಾಗೂ ದೇವಸ್ಥಾನದ ಆಡಳಿತ ವತಿಯಿಂದ ಬಂದವರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಹಾಗೂ ಬಿಸಿಲಿನ ನೆರಳಿನ ವ್ಯವಸ್ಥೆ ಹಾಗೂ ದೇವಸ್ಥಾನದ ದಾಸೋಭವನದಲ್ಲಿ ಎಂದಿನಂತೆ ಅವರಿಗೆ ಪ್ರಸಾದ ವ್ಯವಸ್ಥೆಯು ಸಹ ದೇವಸ್ಥಾನದ ಆಡಳಿತ ವರ್ಗದಿಂದ ಹಮ್ಮಿಕೊಳ್ಳಲಾಗಿದೆ. ಇದಿಷ್ಟು ನಂಜನಗೂಡು ನಂಜುಂಡೇಶ್ವರ ದೇವಸ್ಥಾನದ ಪ್ರಧಾನ ಅರ್ಚಕರು ಹೇಳುವಂಥದ್ದು. ಈ ವರ್ಷದಲ್ಲಿ ಅನೇಕ ಸರ್ಕಾರಿ ರಜೆಗಳು ಬಂದ ಕಾರಣ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಲಕ್ಷಾಂತರ ಭಕ್ತರು ದೇವಸ್ಥಾನಕ್ಕೆ ಬಂದಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಏನು ಈಗಾಗಲೇ 3 ದಿನ ಕಾರ್ತಿಕ ಮಾಸದ ವಿಶೇಷ ಪೂಜೆಗಳು ನಡೆದಿದೆ. ಈ ವರ್ಷ ವಿಶೇಷವಾಗಿ ಈ ತಿಂಗಳಲ್ಲಿ 5 ವಾರ ಕಾರ್ತಿಕ ಮಾಸ ಬಂದಿರೋದಾಗಿ ಇನ್ನಷ್ಟು ಕೂಡ ವಿಶೇಷ ಹೂವಿನ ಅಲಂಕಾರ ಹಾಗೆ ಚಿನ್ನಾಭರಣದ ಅಲಂಕಾರದಲ್ಲೇ ದೇವರ ಮೂರ್ತಿಯನ್ನು ಅಲಂಕಾರ ಮಾಡಿ ಪೂಜೆ ಕೈಂಕರ್ಯಗಳನ್ನು ನಡೆಸಲಾಗುವುದು ಅನ್ನುವಂತಹ ಮಾತನ್ನು ಸ್ವತಃ ದೇವಾಲಯದ ಪ್ರಧಾನ ಅರ್ಚಕರು ಮಾತಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಮ್ ಜೊತೆ ಅಭಿಜಿತ್ ಗಣೇಶ್, ಪ್ರಜಾಧ್ವನಿ ಟಿವಿ, ನಂಜನಗೂಡು.